ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ ತಿಳಿಸ್ಕೊಡ್ತಾ ಇರುವಂಥದ್ದು. ಏನಪ್ಪ ಒಂದು ಹೊಸ ಅಪ್ಡೇಟ್ ಅಂತ ನೋಡೋದಾದರೆ, ಗೃಹಲಕ್ಷ್ಮಿಯರಿಗೆ ಅವರ ಒಂದು ಸ್ಟೇಟಸ್ ಚೆಕ್ ಮಾಡ್ಕೊಳ್ಳೋಕ್ಕೆ ಬರ್ತಾ ಇರಲಿಲ್ಲ. ಇಲ್ಲಿ ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು, ಈಗ ಹೊಸದಾಗಿ ಒಂದು ಅಪ್ಡೇಟ್ ಬಂದಿದೆ. ರೇಷನ್ ಕಾರ್ಡ್ ಅಲ್ಲ, ಇದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿರ್ತೀರ. ಹೊಸದಾಗಿ ಆಗಿರ್ಬೋದು ಮತ್ತು ಹಳೆ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ನಿಮ್ಮ ಸ್ಟೇಟಸ್ ನೀವೇ ಸ್ವತಃ ಚೆಕ್ ಮಾಡ್ಕೊಳ್ಬೋದು. ಯಾವ ರೀತಿ ಅಂದರೆ, ನಿಮ್ಮ ಮೊಬೈಲಲ್ಲೇ ಗೃಹಲಕ್ಷ್ಮಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೇಕಂದ್ರೆ ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1 ಈ ಕೇಂದ್ರಗಳಲ್ಲಿ ಮಾತ್ರ ಅವಕಾಶ ಇತ್ತು. ಈಗ ಸ್ವತಂತ್ರವಾಗಿ ಎಲ್ಲರೂ ಕೂಡ ಚೆಕ್ ಮಾಡ್ಕೊಳ್ಬೋದು ನಿಮ್ಮ ಮೊಬೈಲ್ಗಳಲ್ಲೇ. ಇಲ್ಲಿ ನೋಡಿ, ಈ ಒಂದು ಕರ್ನಾಟಕ ಸರ್ಕಾರ ಖಾತ್ರಿ ಯೋಜನೆಗಳ ಒಂದು ಅಫಿಷಿಯಲ್ ವೆಬ್ಸೈಟ್ನ ಓಪನ್ ಮಾಡ್ಕೊಂಡು ಇಲ್ಲಿ ಗೃಹಲಕ್ಷ್ಮಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ಲಿಂಕು ಮೊದಲಿನಿಂದನೂ ಓಪನ್ ಇದೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿಕ್ಕೆ ಅಪ್ಡೇಟ್ ಬಂದಿದೆ. ಇಲ್ಲಿ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವಾ ಸಿಂಧು GS1.karnataka.gov.in ಅಂತ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಇದು ಕೂಡ ಇನ್ನೂ ಅಪ್ಡೇಟ್ನಲ್ಲಿ ಇರುವಂಥದ್ದು. ಇಲ್ಲಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಓಪನ್ ಮಾಡಿದರೆ ಮೊದಲು ಯಾವುದೇ ಒಂದು ರೆಸ್ಪಾನ್ಸ್ ಮಾಡ್ತಿರಲಿಲ್ಲ ಮೊದಲು ಕೂಡ. ಈಗ ಏನಿಲ್ಲ, ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಹಾಕಲಿಕ್ಕೆ ಕೇಳುತ್ತೆ. ನೋಡ್ಬೋದು, ಇಲ್ಲಿ ಲೆಫ್ಟ್ ಸೈಡಲ್ಲಿ ಆರ್ ಸಿ ನಂಬರ್ನ ಹಾಕಲಿಕ್ಕೆ ಕೇಳುತ್ತೆ. ಈ ರೀತಿಯಾಗಿ ರೇಷನ್ ಕಾರ್ಡ್ ನಂಬರ್ ಹಾಕಿದರೆ ಇನ್ನೂ ಒಂದು ಪ್ರೊಸೆಸ್ ಆಗ್ತಾಯಿಲ್ಲ. ಸಬ್ಮಿಟ್ ಅನ್ನೋ ಆಪ್ಷನ್ಸ್ ಬರ್ತಾಯಿಲ್ಲ ಮತ್ತು ಇಲ್ಲಿ ಒಂದು ಕ್ಯಾಪ್ಚ್ ಕೋಡ್ ಕೂಡ ಬರ್ತಾಯಿಲ್ಲ. ಇದು ಇನ್ನೂ ಅಪ್ಡೇಟ್ ಹಂತದಲ್ಲಿದೆ. ಇನ್ನೇನು ಕೆಲವು ದಿನಗಳಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಇದು ಸ್ವತಃ ನೀವೇ ಒಂದು ಮೊಬೈಲ್ ಮುಖಾಂತರ ಸ್ಟೇಟಸ್ನ ನೋಡಲಿಕ್ಕೆ ಒಂದು ಮಾಹಿತಿ ಅಪ್ಡೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇದು ಕೆಲವು ದಿನಗಳಲ್ಲಿ, ಇನ್ನೂ 2-3 ದಿನದಲ್ಲಿ ಆಗ್ಬೋದು. ಇದು ಆದ ತಕ್ಷಣ ಮತ್ತೆ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಇದು ಆಗಿತ್ತು ಒಂದು ಸ್ವತಂತ್ರವಾಗಿ ನೀವು ಸ್ಟೇಟಸ್ನ ಚೆಕ್ ಮಾಡಲಿಕ್ಕೆ ಒಂದು ಅಪ್ಡೇಟ್ ತಂದಿದ್ದಾರೆ ಅನ್ನೋ ಒಂದು ಮಾಹಿತಿ ನಿಮಗೆ ತಿಳಿಸಿದ್ದೀನಿ. ಮಾಹಿತಿ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.